ಮನೆಯಲ್ಲಿ ಈಸಿಯಾಗಿ ಪಾಪ್ಕಾರ್ನ್ ಮಾಡಲು ಮೊದಲು ಒಂದು ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ ಅರ್ಧ ಕಪ್ನಷ್ಟು ಪಾಪ್ಕಾರ್ನ್ ಜೋಳ ಹಾಕ್ತಾ ಇದ್ದೀನಿ. ಇದು ನಾರ್ಮಲ್ ಜೋಳ ಅಲ್ಲ, ಪಾಪ್ಕಾರ್ನ್ ಜೋಳ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. 1/4 ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪಾಪ್ಕಾರ್ನ್ ಅರಳಲು ಶುರುವಾಗಿದೆ. ಮುಚ್ಚಳವನ್ನು ಮುಚ್ಚಿ ಎಲ್ಲ ಪಾಪ್ಕಾರ್ನ್ ಅಳ್ಕೊಂಡ್ಮೇಲೆ ಶಬ್ದ ನಿಲ್ಲುತ್ತೆ. ಆಗ ಮುಚ್ಚಳವನ್ನು ತೆಗೆದರೆ ಬಿಸಿ ಬಿಸಿ ಗರಿ ಗರಿಯಾದ ಪಾಪ್ಕಾರ್ನ್ ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೇಲಿ ಮಾಡ್ಬೋದು ಅಂತ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.